ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬಿಯ ಜಾತ್ರೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸಾಮಾನ್ಯ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದರು. ಮುಂಜಾನೆಯೇ ದರ್ಶನಕ್ಕೆ ಆಗಮಿಸಿದ ರೇವಣ್ಣ 300 ರೂಪಾಯಿ ಟಿಕೆಟ್ ಪಡೆದ ನಂತರ ಸಾಮಾನ್ಯ ಸರದಿ ಸಾಲಿನಲ್ಲಿಯೇ ಬಂದು ಎಲ್ಲರೂ ಆಶ್ಚರ್ಯ ಪಡುವಂತೆ ಮಾಡಿದ್ರು. ವಿಷಯ ತಿಳಿದ ಹಾಸನ ಜಿಲ್ಲಾಧಿಕಾರಿ ವಿ. ಚೈತ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಾಪುರ ಕೂಡ ತಕ್ಷಣ ಆಗಮಿಸಿದ್ರು. ರೇವಣ್ಣ ಜೊತೆಗೆ ಅವರು ಕೂಡ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಹಾಸನಾಂಬೆ ಜಾತ್ರಾ ಮಹೋತ್ಸವ ಕುರಿತಂತೆ ಪೂರ್ವಭಾವಿ ಸಭೆಯಲ್ಲಿ ತಮ್ಮನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ದೇವೇಗೌಡರಿಗೂ ಆಹ್ವಾನ ನೀಡಿಲ್ಲ ಅಂತ ಮುನಿಸಿಕೊಂಡ್ರು. ಇನ್ನು ನಟ ಶಿವರಾಜ್ ಕುಮಾರ್ ಕೂಡ ಹಾಸನಾಂಬಿಯ ದರ್ಶನಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಲ್ಲಿ ಇವತ್ತು PSC ಮೀಟಿಂಗ್ ಇದೆ, ಹೋಗ್ತದೆ. ಅವ್ರು ಗೌಡ್ರನ್ನ ಯಾರು ಕರೆದೇ ಇದ್ದ ಹಿಂಗೆ ನೋಡೋಣ. ನಮ್ಗೆ ಯಾರು ನಾವೇ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ಯಾರನ್ನೇನು ಕೇಳೋಗ್ಬೇಕು. ನಿನ್ನೆ ರಾತ್ರಿ ಸರದಿ ಸಾಲಿನ ಬಂದಿದ್ದೀನಿ, ಕಾಮನ್ ಕ್ಯೂನಲ್ಲಿ ಬಂದೆ. ಇವತ್ತು ಸರದಿನ ದುಡ್ಡು ಕೊಟ್ಟು 100 ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬಂದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ರೇವಣ್ಣ ಅವರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದದ್ದು ವಿಶೇಷವಾಗಿತ್ತು. ಜೊತೆಗೆ ಶಿವಣ್ಣ ಕೂಡ ಬಂದಿದ್ದಾರೆ. ಇನ್ನು ಯಾರ್ಯಾರು ಬರುವ ನಿರೀಕ್ಷೆ ಇದೆ? ದಿವ್ಯಜ್ಯೋತಿ, ಏನು ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನ ನಗರ ದೇವತೆ ಹಾಸನಾಂಬೆಯ ದರ್ಶನ ಇಂದಿನಿಂದ ವಿದ್ಯುಕ್ತವಾಗಿ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ನಿನ್ನೆ ಬಾಗಿಲು ತೆಗೆದು 12 ಗಂಟೆ ನಂತರ 12:30ಗೆ ಬಾಗಿಲು ತೆಗೆಯಿತು. ಅಂದ್ರೆ 7:30ಗೆ ದೇವಿಯ ಅಲಂಕಾರಕ್ಕೋಸ್ಕರ 7 ಗಂಟೆಗೆ ಮತ್ತೆ ಬಾಗಿಲನ್ನು ಮುಚ್ಚಿ ರಾತ್ರಿಯೆಲ್ಲ ಅಲಂಕಾರ ಮಾಡಿ ಇಂದು ಬೆಳಗ್ಗೆ 6 ಗಂಟೆಯಿಂದ ದರ್ಶನ ವಿದ್ಯುಕ್ತವಾಗಿ ಆರಂಭವಾಗಿದೆ. ಬೆಳಗ್ಗೆಯಿಂದ ಸಾವಿರಾರು ಮಂದಿ ಭಕ್ತರು ಈಗಾಗಲೇ ದರ್ಶನ ಪಡೆದಿದ್ದಾರೆ. ವಿಶೇಷ ಅಂದ್ರೆ ಏನು, ಜಿಲ್ಲಾ JDS ನಾಯಕರಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಇಂದು ಏನು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಏನು ಈ ಒಂದು ಹಾಸನಾಂಬೆಯ ಜಾತ್ರಾ ಮಹೋತ್ಸವದ ವಿಚಾರದಲ್ಲಿ ಜನತಾದಳ ಮತ್ತೆ ಅಂದ್ರೆ ಏನು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಒಂದು ಗುದ್ದಾಟ ನಡೀತಾ ಇದ್ದೇನೆ ಅಂತಾನೆ ಹೇಳ್ಬೋದು. ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಇದಕ್ಕೆ ಕಾರಣ ಆಗಿದೆ. ಏನು JDS ನ ರೇವಣ್ಣ ಅವರು ತಮ್ಮನ್ನ ಈ ವಿಚಾರದಲ್ಲಿ ಕಡೆಗಣಿಸಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಮತ್ತೆ ಸ್ಥಳೀಯ ಇನ್ನು ಹಾಸನಾಂಬೆಯ ದರ್ಶನಕ್ಕೆ ಭಕ್ತರ ಸಾಗರವೇ ಜೊತೆ ನಾವೀಗ ನೋಡಬಹುದು. ಏನು ದಿವ್ಯಜ್ಯೋತಿ, ನಾವು ಹಿಂದೆ ನಮ್ಮ ಹಿಂಭಾಗದಲ್ಲಿ ಕಾಣಬಹುದು. ಏನು ಹಾಸನಾಂಬೆ ದೇವಿ ದರ್ಶನದ ಇದು ಮುಖ್ಯ ದ್ವಾರ ಆಗಿದೆ. ಇಲ್ಲಿ ಏನು VIP ಗಳಿಗೆ ಮಾತ್ರ ಇಲ್ಲಿಂದ ದರ್ಶನ ಆಗುತ್ತೆ. ಅಂದ್ರೆ ಸರದಿ ಸಾಲಿನಲ್ಲಿ ನಿಂತಿರುವಂತದನ್ನು ನಾವು ನಮ್ಮ ಎಡಭಾಗದಲ್ಲಿ ಕಾಣಬಹುದು. ಏನು ಎಡಭಾಗದಲ್ಲಿ ಹಾಕಿರುವಂತಹ ಶಾಶ್ವತ ಬ್ಯಾರಿಕೇಡ್ಗಳ ಮುಖಾಂತರ ಏನು ದರ್ಶನ ಪಡೆಯುವಂತಹವರು ಭಕ್ತರು ಅಲ್ಲಿ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಮಂದಿ ಭಕ್ತರು ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ಏನು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತಹ ದಿವ್ಯ ಈ ಒಂದು ದರ್ಶನ ಹಾಸನಾಂಬೆಯ ದರ್ಶನ ಸರಾಗವಾಗಿ ನಡೆದಿದೆ. ನವೆಂಬರ್ 1ನೇ ತಾರೀಕಿನವರೆಗೆ ಈ ಒಂದು ದರ್ಶನ ಭಾಗ್ಯ ಮುಂದುವರಿದಿದೆ. ಥ್ಯಾಂಕ್ ಯು ಸಮೀರ್, ನಿಮ್ಮೆಲ್ಲ ಮಾಹಿತಿಗೆ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಅತ್ತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು. ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ. ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.